ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಶ್ವಿನಿ ಊಟ ಮಾಡಿಸ್ತಾ ಇರ್ತಾಳೆ ಶಾರದಾ ಅವ್ರಿಗೆ. ಆಗ ಅಜಿತ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ. ಇದೆಲ್ಲ ಹೇಗೆ ಸಾಧ್ಯ? ಇವಳನ್ನೇ ಕಿಡ್ನಾಪ್ ಮಾಡಿರೋದು ನಮ್ಮ ಅತ್ತೆನಾ? ಇವಳ DNA ಪ್ರಕಾರ ಈ ಮನೆಗೆ ಸಂಬಂಧ ಇಲ್ಲ ಅಂತ ಬಂದಿದೆ. ಆದರೆ ಮಾವ ನೋಡಿದ್ರೆ ಹ್ಯೂಮನ್ ಏರರ್ ಅಂತ ಹೇಳಿ ಅವಳನ್ನೇ ಮಗಳು ಅಂತ ಒಪ್ಕೊಳ್ತಾ ಇದ್ದಾಳೆ. ಇದನ್ನ ಹೀಗೆ ಬಿಟ್ರೆ ಇವಳು ನಮ್ಮ ಮನೆಗೆ ಏನೋ ಪ್ಲಾನ್ ಹಾಕ್ಕೊಂಡೇ ಬಂದಿದ್ದಾಳೆ. ಆಮೇಲೆ ಮತ್ತಿನ್ನೇನೇನೋ ಆಗೋಗುತ್ತೆ. ನಮ್ಮನೆ ಆಸ್ತಿಗೋಸ್ಕರ ಇವಳು ಬಂದಿದ್ದಾಳೆ, ಅಥವಾ ಇವಳು ಯಾವುದಾದ್ರೂ ಹಳೆ ದ್ವೇಷ ಏನಾದರೂ ಇಟ್ಕೊಂಡು ಬಂದಿದ್ದಾಳ ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ದೇವ್ಯಾನಿ ಈ ಅಶ್ವಿನಿ ಬೇರೆ ಈ ಶಾರದಾ ಜೊತೆಗೆ ಮಗಳು ಅಂತ ಹೇಳ್ಕೊಂಡ್ ಬಂದಿದ್ದಾಳೆ. ಇನ್ನು ನಮ್ಮ ನಚ್ಚಿ ಮತ್ತೆ ಅಂಜು ಎಂಗೇಜ್ಮೆಂಟನ್ನು ಎಲ್ಲಿ ಮುರಿದು ಬಿಡ್ತಾಳೋ ಅಂತ ಹೇಳಿ ನಂಗೆ ತುಂಬ ಭಯ ಆಗ್ತಾ ಇದೆ. ಈ ಕಡೆ ಶಾರದಾ ಏನಾದರೂ ಹಳೆ ನೆನಪು ಬಂದ್ಬಿಟ್ರೆ ಅಷ್ಟೇ ಕತೆ ಮುಗ್ದೇ ಹೋಯ್ತು. ಹೇಗಾದರೂ ಪ್ಲಾನ್ ಮಾಡಿ ನಾನು ಈ ಶಾರದಾ ಕತೆನ ಮುಗಿಸ್ಬೇಕು ಅಂತ ದೇವ್ಯಾನಿ ಯೋಚನೆ ಮಾಡಿಕೊಂಡು ಭದ್ರಂಗೆ ಕಾಲ್ ಮಾಡೋದಕ್ಕೆ ಹೋಗ್ತಾಳೆ. ಈ ಕಡೆ ಅಶ್ವಿನಿ ದೇವ್ಯಾನಿಯನ್ನ ನೋಡ್ಬಿಟ್ಟು, ದೇವ್ಯಾನಿ, ನೀನು ಏನೇನೇ ಪ್ಲಾನ್ ಮಾಡಿ ನನ್ನನ್ನು ಈ ಮನೆಗೆ ಬರಬಾರ್ದು ಅಂತ ಹೇಳಿ ಮಾಡಿದೆ. ಆದರೆ ಆ ವಿಧಿಯ ಆಟನೇ ಬೇರೆ ಇತ್ತು. ಆ ದೇವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೂ ಕೂಡ ನಾನೇ ಅವಕಾಶವನ್ನ ಕಲ್ಪಿಸ್ಕೊಳ್ತೀನಿ ಅಂತ ಟ್ಯಾಲೆಂಟ್ ನನ್ನ ಹತ್ರ ಇದೆ. ಏನೇ ಇದ್ರೂ ಈ ದೇವರ ಮನೆ ಸನ್ನಿಧಿ ನುಚ್ಚುನೂರು ಮಾಡಿ ಈ ಮನೆಯಲ್ಲಿ ಯಾರು ಇಲ್ಲದ ಹಾಗೆ ಮಾಡಿ ಈ ಇಡೀ ಆಸ್ತಿಯನ್ನ ನನ್ನ ಅಸ್ತಿತ್ವಕ್ಕೆ ತಗೊಂಡು ನಚ್ಚಿಯನ್ನ ಮದುವೆ ಮಾಡಿಕೊಂಡು ಈ ಎಲ್ಲ ಆಸ್ತಿಗೂ ನಾನೇ ವಾರಸ್ದಾರ ಆಗ್ತೀನಿ. ಆಗ್ಲೇ ನಮ್ಮ ಅಪ್ಪ ಅಮ್ಮನಿಗೆ ಆಗಿರೋ ಅನ್ಯಾಯಕ್ಕೆ ಸೇಡು ತೀರಿಸ್ಕೊಂಡ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾಳೆ. ಇದಾದ ನಂತರ ಶ್ರವಣ್ ನಮ್ಮ ಶಾರದಾಗೆ ಹಳೆ ನೆನಪು ಎಲ್ಲ ಯಾವಾಗ ಬರುತ್ತೋ ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯೋ ಥರ ಇದೆ, ಇವಳು ಯಾವಾಗ ನಮ್ಮನ್ನೆಲ್ಲ ಕಂಡು ಹಿಡಿತಾಳೋ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಅಜ್ಜಿ, ಶ್ರವಣ್ ಸಮಾಧಾನ ಮಾಡ್ಕೋ, ಇಷ್ಟು ದಿವಸ ಶಾರದಾ ಸಿಗ್ತಾಳೋ ಇಲ್ವೋ ಅಂತ ಹೇಳಿ ಗೊತ್ತಿಲ್ಲದೇನೆ ಇಡೀ ಊರು ತುಂಬ ಎಲ್ಲೆಲ್ಲೋ ನಾವು ಹುಡುಕ್ತಾ ಇದ್ವಿ. ಇವಾಗ ಶಾರದಾ ನಮ್ಮ ಮನೆ ಸೇರಿದಾಳೆ. ಅವಳಿಗೆ ಹಳೆ ನೆನಪು ಬರೋದಕ್ಕೂ ಸ್ವಲ್ಪ ಅವಕಾಶವನ್ನ ನಾವು ಕೊಡ್ಬೇಕಾಗತ್ತೆ. ಆದ್ರೆ ಖಂಡಿತವಾಗ್ಲೂ ಅವಳು ಒಂದಲ್ಲ ಒಂದಿನ ನಮ್ಮನ್ನ ಗುರ್ತು ಹಿಡ್ದೇ ಹಿಡಿತಾಳೆ. ನಿನ್ನ ಶ್ರವಣ್ ಅಂತ ಹೇಳಿ ಕರಿತಾಳೆ ಅಂತ ಅಜ್ಜಿ ಶ್ರವಣ್ಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಇದಾದ ನಂತರ ಸರಿ ಅಮ್ಮಂದು ಊಟ ಆಯ್ತು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳಿದಾಗ ಸಂಗೀತ ಎಲ್ಲಮ್ಮ ಅಂತ ಕೇಳ್ತಾರೆ. ಆಗ ಅಶ್ವಿನಿ, ನಾನು ಅಮ್ಮನ್ನ ರೆಸ್ಟ್ ಮಾಡಿಸೋದಕ್ಕೆ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಗ ಆಗ ಅಜಿತ್, ಏನು ಬೇಡ, ನಿನ್ ಜೊತೆ ಇರೋದಕ್ಕಿಂತ ಅತ್ತೆ ನಮ್ಮ ಭೂಮಿ ಜೊತೆಗೆ ಜಾಸ್ತಿ ಕಂಫರ್ಟ್ ಆಗಿದ್ದಾರೆ, ಅವ್ರ ಜೊತೆನೇ ಅವರು ಇರ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿದಾಗ ಭೂಮಿ ನೀನು ರೂಮ್ಗೆ ಕರ್ಕೊಂಡು ಹೋಗು ಅತ್ತೇನಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಆಗ ಭೂಮಿ ಸರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಶಾರದಾನ ಕರ್ಕೊಂಡು ಹೋಗ್ತಾ ಇದ್ದಾಗ ದೇವ್ಯಾನಿ ಶಾರದಾನ ನೋಡ್ತಾ ಇರ್ತಾಳೆ. ದೇವ್ಯಾನಿನ ನೋಡ್ಬಿಟ್ಟು ಶಾರದಾ ಅವರು ಹೆದರ್ಕೊಳ್ತಾ ಇರ್ತಾರೆ. ಇದನ್ನ ಅಜಿತ್ ಅಬ್ಸರ್ವ್ ಮಾಡ್ತಾನೆ. ಆಗ ಅಮ್ಮ, ನೀವ್ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಏನೂ ಆಗೋದಿಲ್ಲ, ಬನ್ನಿ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಭೂಮಿ ಶಾರದಾನ ಕರ್ಕೊಂಡು ಹೋದ್ರೆ ಅಜಿತ್ ಮಾತ್ರ ಶಾರದಾನ ಕರ್ಕೊಂಡು ಹೋದಾದ್ಮೇಲೆ ದೇವ್ಯಾನಿ ಅತ್ತೆ, ಶಾರದಾ ಅತ್ತೆ ನಿಮ್ಮನ್ನ ನೋಡಿ ಯಾಕೆ ಹೆದರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ಆಗ ದೇವ್ಯಾನಿ, ಅಯ್ಯೋ ಅಜಿತ್, ನಮ್ಮ ಅಕ್ಕ ನನ್ನ ನೋಡಿ ಹೆದರೋದ, ನನ್ನನ್ನು ನೋಡಿ ಅವ್ರು ಯಾಕೆ ಹೆದರ್ಕೋಬೇಕು ಅಂತ ಹೇಳ್ಬಿಟ್ಟು ಆ ವಿಷಯನೇ ಮರೆಮಾಚೋದಕ್ಕೆ ನೋಡ್ತಾ ಇದ್ದಾಗ, ಇಲ್ಲ, ಇದ್ರ ಹಿಂದೆ ಯಾವುದೋ ಒಂದು ಸತ್ಯ ಇದೆ. ದೇವ್ಯಾನಿ ಅತ್ತೆಯನ್ನ ನೋಡ್ಬಿಟ್ಟು ಶಾರದಾ ಅತ್ತೆ ಹೆದರ್ತಾ ಇದ್ದಾರೆ ಅಂದ್ರೆ ಶಾರದಾ ಅತ್ತೆ ಮಿಸ್ಸಿಂಗ್ ಆಗೋದ್ರ ಹಿಂದೆ ದೇವ್ಯಾನಿ ಅತ್ತೆ ಕೈವಾಡ ಏನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು ಅಜಿತ್ಗೆ ಒಂದು ಸಣ್ಣ ಅನುಮಾನ ಬರ್ತಾ ಇರುತ್ತೆ. ಇದಿಷ್ಟು ನಾಳೆಯ ಸಂಚಿಕೆಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.